ಅದು ಯಾವುದೋ ಕುಲದ ಕಸುಬಿಗೆ ಜೋಡ್ಕೊಂಡಿದೆ. ಆದ್ರೆ ಆ ಕಸುಬಿನ ಜೊತೆಗದಿಲ್ಲ, ಹೆಸರು ಮನೆಯಲ್ಲಿ ಮಾತ್ರ ಜಾತಿ ಹೆಸರಿದೆ. ಅವ್ನು ಬರಿಬೇಕಾದ್ರೆ ಅದೇ ಜಾತಿ ಬರೀತಾರೆ. ಮಯೂರ ಶರ್ಮಾ ಮಯೂರ ವರ್ಮನಾದ ಕರ್ನಾಟಕದಲ್ಲಿ ಕದಂಬ ರಾಜ್ಯವನ್ನು ನಿರ್ಮಾಣ ಮಾಡಿದ್ರು. ವರ್ಣದ ಬದಲಾವಣೆ ಸಾಧ್ಯ ಇತ್ತು, ಇಂಟರ್ಚೇಂಜಬಿಲಿಟಿ. ಜೋ ಜಾತಿ ನಹಿ ಹೈ ವಹಿ ಜಾತಿ ಹೈ. ಯಾವುದು ಹೋಗಲ್ವೋ ಅದನ್ನೇ ಜಾತಿ ಅಂತ ಕರೀತಿದ್ದಾರೆ. ವ್ಯವಸ್ಥೆ ಬಗ್ಗೆ ಇಂಥ ಒಂದು ಸಂಗತಿಯನ್ನ ಗುರುಜಿಯವರು ಹೇಳಿದ್ರಿಂದ ಅನೇಕರಿಗೆ ಶ್ರೀ ಗುರೂಜಿಯವರ ವರ್ಣ ವ್ಯವಸ್ಥೆಯನ್ನ ಸಮರ್ಥಿಸಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಅವರ ಮೇಲೆ ಹಾಕಲಾಯಿತು. ಜಾತಿಗೆ ಸೇರಿದ್ರು, ಅದೇ ಜಾತಿಯ ಜನ ಅವನ ವಿರುದ್ಧವಾಗಿ ಕೆಲಸ ಮಾಡಿದ್ರು. ಛತ್ರಪತಿ ಶಿವಾಜಿ ಮಹಾರಾಜ್ ಯಾವ ಜಾತಿಗೆ ಅಂತ ನಾವು ಯೋಚನೆ ಮಾಡಬಹುದು, ಅದೇ ಜಾತಿಯ ಜನ ಛತ್ರಪತಿ ಶಿವಾಜಿ ಮಹಾರಾಜ್ಗೆ ವಿರುದ್ಧವಾಗಿ ಹೇಗೆ ಕತ್ತಿಮಸದಿದ್ರು ಅನ್ನೋದು ಇತಿಹಾಸ ಹೇಳುತ್ತೆ. ಸಮಾಜದ ಲಕ್ಷಣ ಅಲ್ಲ, ನಮ್ಮ ಸಮಾಜದ ಆಧಾರವೂ ಅಲ್ಲ. ಆದ್ರಿಂದ ಅದು ಸಮಾಜದ ಉನ್ನತಿಗೆ ಸದಾ ಕಾಲ ಇದು ಅವಶ್ಯಕ ಅನ್ನುವಂಥ ಯಾವ ಕಾರಣವೂ ಅದಕ್ಕಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದೆ. ತೊಡೆ ಮೇಲೆ ಕೊಡ್ಬೋದು, ನಮ್ಮ ದೈನಿಕ ಆದರೆ ನಮ್ಮಂತೆ ಕೈಕಾರ್ಯ ಹೃದಯ ಆತ್ಮ ಮತ್ತು ಸ್ಫೂರ್ತಿ ಇರುವಂಥ ಮನುಷ್ಯ ನಮ್ಮ ಮನೆ ಒಳಗೆ ಬರೋದು ಸಾಧ್ಯ ಆಗೋದಿಲ್ಲ ಅಂತ ಬರುತ್ತೆ. ಇದು ಅಮಾನವೀಯ. ಅಲ್ಲದೆ ಇವತ್ತು ಸಮಾಜದ ವ್ಯಕ್ತಿಯ ಪರಿಚಯ ಸಮಾಜದಲ್ಲಿ ಜಾತಿಯಿಂದ ವರ್ಣದಿಂದ, ವಿಶೇಷವಾಗಿ ಜಾತಿಯಿಂದ ಆಗುತ್ತೆ. ಹುಟ್ಟಿನಿಂದ ವರ್ಣ ಮತ್ತು ಜಾತಿ ಅನ್ನುವಂಥದ್ದು ಜಾತಿಯಲ್ಲಿದೆ. ಯಾವುದು ಅವನು ಹುಟ್ಟಿದ ಅದರ ಕಾರಣಕ್ಕಾಗಿ ಇಂಥ ಜಾತಿ ಅಂತ. ಆದರೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಯಾವ ಜಾತಿ ಅಂತ ಹೇಳ್ತಾನೋ ಆ ಕೆಲಸವನ್ನೇನು ಅವನು ಮಾಡ್ತಾ ಇಲ್ಲ. ನಮಗೆಲ್ಲರಿಗೂ ಗೊತ್ತಿರುವಂತೆ ಈಗ ಜಾತಿ ಕಸುಬಿನ ಆಧಾರದ ಮೇಲಿರುವಂಥ ಹೆಸರು ಅನೇಕ ಜಾತಿಗಳಿದ್ದಾವೆ. ನಾನು ಹೆಸರು ತೆಗೆದುಕೊಂಡ್ರೆ ಸ್ವಲ್ಪ ಕಸಿವಿಸಿ ಆಗ್ಬೋದು, ಆದರೂ ವಿಷಯ ನಮ್ಗೆಲ್ಲರಿಗೂ ಗೊತ್ತಿರೋದ ಕಾರಣಕ್ಕಾಗಿ ನಾನು ಹೇಳ್ತೀನಿ. ಇವತ್ತು ಯಾರೋ ಬ್ರಾಹ್ಮಣ ಅಂತ ಹೇಳ್ಬೋದು, ಅವನು ಬಾಟಾ ಬೂಟ್ ಕಂಪನಿನಲ್ಲಿ ಕೆಲಸ ಮಾಡ್ತಿರ್ತಾನೆ, ಅವನಿಗೆ ಚಮಾರ ಅಂತ ಹೇಳಲ್ಲ ನಾವು. ಹೀಗೆ ಯೋಚನೆ ಮಾಡಿದ್ರೆ ತೇಲಿ ಅಂತ ಹೇಳುವಂಥವ್ರು ಇವತ್ತು ಅವರು ತೈಲವನ್ನು ನಿರ್ಮಾಣ ಮಾಡ್ತಿದ್ದಾರೇನೋ, ಅವರು ವಿಶ್ವವಿದ್ಯಾಲಯದ ಯೂನಿವರ್ಸಿಟಿಯಲ್ಲಿ ಅಧ್ಯಾಪಕರಾಗಿರ್ಬೋದು. ಅಂದ್ರೆ ಯಾವ ಜಾತಿಯ ಹೆಸರನ್ನು ಹೇಳ್ತಿದೀವೋ ಅದು ಯಾವುದೋ ಕುಲದ ಕಸುಬಿಗೆ ಜೋಡ್ಕೊಂಡಿತ್ತು. ಆದ್ರೆ ಆ ಕಸುಬಿನ ಜೊತೆಗದಿಲ್ಲ, ಹೆಸರು ಮನೆಯಲ್ಲಿ ಮಾತ್ರ ಜಾತಿ ಹೆಸರಿದೆ. ಅವ್ನು ಬರಿಬೇಕಾದ್ರೂ ಅದೇ ಜಾತಿನ ಬರೀತಾರೆ. ಅದರಿಂದ ಹುಟ್ಟಿನಿಂದ ಜಾತಿ ವ್ಯವಸ್ಥೆಗೆ ಜಾತಿನಲ್ಲಿದೆ. ಮತ್ತು ಈ ಜಾತಿಯ ಕಾರಣಕ್ಕಾಗಿ ಒಂದು ಭೇದ ವೈಷಮ್ಯ, ಇದು ನಮ್ಮ ಸಮಾಜದ ವ್ಯವಸ್ಥೆಗೆ ಅಂಟಿರುವಂಥ ಒಂದು ರೋಗ ಇದು. ಇದರಿಂದಾಗಿ ಒಂದು ಶ್ರೇಣೀಕೃತ ಸಮಾಜದ ವ್ಯವಸ್ಥೆ ದೌರ್ಭಾಗ್ಯದಿಂದ ನಿರ್ಮಾಣ ಆಗೋಯಿತು. ಸ್ಟ್ರಾಟಿಫಿಕೇಶನ್ ಇದಾಗಿದೆ. ಇಂಟರ್ಚೇಂಜಬಿಲಿಟಿ ವರ್ಣದಲ್ಲಿ ಇತ್ತು ಒಂದು ಕಾಲದಲ್ಲಿ. ಆದ್ದರಿಂದ ಕೌಶಿಕ ಕ್ಷತ್ರಿಯ ವರ್ಣದವನು, ಬ್ರಾಹ್ಮಣ ವಿಶ್ವಾಮಿತ್ರ ನಾಗಬಲ್ಲಾಗಿದ್ದ. ಮಯೂರ ಶರ್ಮಾ ಮಯೂರ ವರ್ಮನಾದ ಕರ್ನಾಟಕದಲ್ಲಿ ಕದಂಬ ರಾಜ್ಯವನ್ನು ನಿರ್ಮಾಣ ಮಾಡಿದ. ವರ್ಣದ ಬದಲಾವಣೆ ಸಾಧ್ಯ ಇತ್ತು, ಇಂಟರ್ಚೇಂಜಬಿಲಿಟಿ ಇತ್ತು. ಯಾಕೆಂದ್ರೆ ಅದು ಗುಣಕರ್ಮದ ಆಧಾರದ ಮೇಲೆ ಆಗಿತ್ತು. ಆದರೆ ಜಾತಿ ಅನ್ನೋದು ಹಾಗಲ್ಲ. ಹಿಂದೂ ಧರ್ಮದಿಂದ ಬಿಟ್ಟು ಭಾರತದ ಬಾಹ್ಯ ಧರ್ಮಗಳಿಗೆ ಹೋದ್ರೂ ಕೂಡ ಜಾತಿ ಬಿಡಲ್ಲ. ಅಂದ್ರೆ ಜಾತಿ ಇಷ್ಟು ಪಕ್ಕಾ ಆಗಿದೆ ಈಗ. ಅಂದ್ರೆ ದಲಿತ ಕ್ರಿಶ್ಚಿಯನ್ರು, ಬ್ರಾಹ್ಮಣ ಕ್ರಿಶ್ಚಿಯನ್ರು, ಗೌಡ್ರು ಕ್ರಿಶ್ಚಿಯನ್ರು, ಈ ರೀತಿ ಎಲ್ಲ ಇದೆ. ಹಾಗೆ ಮುಸ್ಲಿಮರಲ್ಲಿ ಅಂದ್ರೆ ಧರ್ಮದ ದೃಷ್ಟಿಯಿಂದ ಭಾರತದ ಬಾಹ್ಯ ಧರ್ಮವನ್ನ, ಧರ್ಮ ಅಂತ ಹೇಳಬೇಕು ಮತ ಅಂತ ಹೇಳೋದು ಆ ಚರ್ಚೆಗೆ ನಾನು ಹೋಗಲ್ಲ, ರಿಲಿಜನ್ ಅದನ್ನು ಸ್ವೀಕಾರ ಮಾಡಿದ ಮೇಲೂ ಜಾತಿ ಯಾಕೆ ಹೋಗಲಿಲ್ಲ? ಅಲ್ಲಿ ಅವರು ಆ ಜಾತಿ ಕೆಲಸ ಮಾಡದೇ ಇರ್ಬೋದು, ಆದರೂ ಕೂಡ ಆ ಜಾತಿಯವನು ಅಂತ ಗುರುತಿಸ್ಕೊಡ್ತಾರೆ. ಇಷ್ಟರ ಮಟ್ಟಿಗೆ ಜಾತಿ ನಮ್ಮ ಸಮಾಜದ ವ್ಯವಸ್ಥೆಗೆ ಹೇಗೆ ಅಂಟಿಕೊಂಡು ಬಿಟ್ಟಿದೆ, ಅದರಿಂದ ಮುಕ್ತಿ ಹೊಂದೋದು ಕಷ್ಟವಾಗ್ತದೆ ಅಂತ. ಜೋ ಜಾತಿ ನಹಿ ಹೈ ವಹಿ ಜಾತಿ ಹೈ. ಯಾವುದು ಹೋಗಲ್ವೋ ಅದನ್ನೇ ಜಾತಿ ಅಂತ ಕರೀತಿದ್ದಾರೆ. ಇಂಥ ಒಂದು ಶ್ರೇಣೀಕೃತ ವ್ಯವಸ್ಥೆ ರಾಜಕೀಯ, ಸಾಮಾಜಿಕ, ಆರ್ಥಿಕ ರಂಗಗಳಲ್ಲಿ ಅನೇಕ ವೈಷಮ್ಯಗಳನ್ನು ನಿರ್ಮಾಣ ಮಾಡಿರುವಂಥದ್ದು ನಮ್ಮೆಲ್ಲರ ಅನುಭವ. ಇನ್ನು ಕೆಲವು ಅಸ್ಪೃಶ್ಯತೆ ಜಾತಿಗಳು ಅಂತ ಆಗಿಬಿಟ್ಟಿವೆ. ಅದರಲ್ಲೂ ಅಸ್ಪೃಶ್ಯ ಜಾತಿನೂ ಒಂದಿಲ್ಲ. ಇತ್ತೀಚೆಗೆ ರಾಜಕೀಯ ಚುನಾವಣೆಗಳು ಬಂದಾಗ ಅಸ್ಪೃಶ್ಯ ಅಂತ ಕರೆಸಿಕೊಡುವಂತ ಸಮೂಹದಲ್ಲೂ ಎಷ್ಟು ಜಾತಿಗಳಿದಾವೆ ಅನ್ನುವಂಥದ್ದೆಲ್ಲ ಲೆಕ್ಕ
ಆಗ್ತಾ ಇರುತ್ತೆ. ಇದೆಲ್ಲ ನಮ್ಗೆ ಗೊತ್ತಿರುವಂಥ ಸಂಗತಿ, ನಾನು ಅದಕ್ಕೆ ಸಮಯ ತೆಗೆದುಕೊಳ್ಳೋದಿಲ್ಲ. ಆದರೆ ಯಾರು ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಯಾರನ್ನ ಅವರ್ಣರು, ಅಸ್ಪೃಶ್ಯರು, ಪಂಚಮರು ಅಂತ ಯೋಚನೆ ಮಾಡಿದ್ವಿ, ಅವರಿಗೆ ಜೀವನದ ಅನೇಕ ಅಧಿಕಾರಗಳಿಂದ ವಂಚಿತರನ್ನಾಗಿ ಮಾಡಲಾಯಿತು ನಮ್ಮ ಸಮಾಜದಲ್ಲಿ ದೌರ್ಭಾಗ್ಯದಿಂದ. ಇದು ಆಚರಣೆಯಲ್ಲಿ ಬಂದಿತ್ತು, ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಇರಲಿಲ್ಲ. ಅಥವಾ ಯಾರು ಬರೆದಿದ್ರು ಕೂಡ ಧಾರ್ಮಿಕ ಗ್ರಂಥ ಅಂತೇಳಿ ಸ್ವೀಕಾರ ಮಾಡಬೇಕಾಗಿಲ್ಲ. ಯಾಕೆಂದ್ರೆ ಕೊಳಕು ಮನಸ್ಸಿನಿಂದ ಬರೆದಿರುವಂಥದ್ದನ್ನ ನಾವು ಸತ್ಯ ಅಂತ ಸ್ವೀಕಾರ ಮಾಡುವಂತ ಅಗತ್ಯ ಏನಿಲ್ಲ. ಕಸುಬು, ಶಿಕ್ಷಣ, ಅಥವಾ ನೀರು ಸಿಗುವಂಥದ್ದು, ಜಲಸ್ರೋತ, ಅಥವಾ ದೇವಸ್ಥಾನದಲ್ಲಿ ಪ್ರವೇಶ, ಇವುಗಳಿಂದ ಇವರು ದೂರ ಇರಬೇಕು, ಇವರಿಗೆ ಅಧಿಕಾರ ಇಲ್ಲ ಅನ್ನುವಂಥ ಒಂದು ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಅದೇವಾಗಿ ನಿರ್ಮಾಣ ಆಗೋಯಿತು. ಇನ್ನೊಂದು ದುರದೃಷ್ಟವಾದಂಥ ದೌರ್ಭಾಗ್ಯದ ಸಂಗತಿ ಇನ್ನೊಂದು ಅಂತಂದ್ರೆ, ಇದಕ್ಕೆ ಎಲ್ಲೋ ಒಂದು ಕಡೆ ಧಾರ್ಮಿಕ ಆಚರಣೆ ಸೇರ್ಕೊಂಡಿರುತ್ತೆ. ಈ ಜಾತಿ ಮತ್ತು ಅಸ್ಪೃಶ್ಯತೆಯ ಆಚರಣೆಗೆ ಪೂಜಾ ಪದ್ಧತಿ ಅಥವಾ ಇನ್ಯಾವುದೋ ಧಾರ್ಮಿಕ ಆಚರಣೆಯ ರಿಚುವಲ್ಸ್ ಸೇರಿದ್ರಿಂದ ಇದನ್ನೇ ಹಿಂದೂ ಧರ್ಮ, ಇದೇ ಧರ್ಮ ಅಂತ ಹೇಳುವಷ್ಟರ ಮಟ್ಟಿಗೆ ನಮ್ಮ ಜನ ಇದನ್ನ ಆಚರಣೆ ಮಾಡೋಕೆ ಶುರು ಮಾಡಿ, ಇದೇ ಧರ್ಮ ಅಂತ. ಅದರಿಂದ ಇದರಿಂದ ಮುಕ್ತಿ ಇಲ್ಲ, ಯಾಕೆಂದ್ರೆ ಧರ್ಮವೇ. ಇದಕ್ಕಾಗಿ ಸಾಮಾನ್ಯವಾಗಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ವಿರೋಧದ ತರ್ಕವನ್ನು ಇಡುವಂಥವ್ರು, ಧರ್ಮದ ಆಚರಣೆಯಲ್ಲಿ ಇವೆಲ್ಲ ಇದೆ, ಇಂಥ ಧರ್ಮವನ್ನು ನಾವು ಒಂದು ಮಾನವ ಧರ್ಮ, ಒಂದು ಶ್ರೇಷ್ಠವಾದ್ದು ಅಂತ ಹೇಳಬಹುದೇ ಅನ್ನುವ ಪ್ರಶ್ನೆ ಯಾಕೆ ಬರುತ್ತೆ ಅಂದ್ರೆ, ಅನೇಕ ಶತಕಗಳಿಂದ ಇದನ್ನ ಧರ್ಮ ಅಂತ ಹೇಳಿ ಪಾಲಿಸಿಕೊಂಡು ಬಂದಿರುವಂತ ಸಮಾಜದ ಒಂದು ವ್ಯವಸ್ಥೆ ಆಗಿಬಿಟ್ಟಿದೆ. ಮಹಾರಾಷ್ಟ್ರದಲ್ಲಿ ಒಂದು 50 ವರ್ಷಗಳ ಹಿಂದಿನ ಒಂದು ಘಟನೆ. ಒಬ್ಬ ಅಡ್ವೊಕೇಟ್ ಹತ್ರ, ಲಾಯರ್ ಹತ್ರ ಒಬ್ಬ ವ್ಯಕ್ತಿ ಬಂದಿದ್ದ. ಅಥವಾ ಸ್ವಲ್ಪ ಏನೋ ಒಂದು ಕ್ರೈಮ್ ಅಂತೂ ಮಾಡಿದ್ರು, ಕಳ್ತನೋ ಯಾರಿಗೋ ಮೋಸ ಮಾಡಿದ್ರು, ಏನೋ ಮಾಡಿದ್ರು. ಆತ ಮಾಡಿದ್ದ. ಅದರಿಂದ ಲಾಯರ್ ಹತ್ರ ಬಂದು, ಲಾಯರ್ ಸರಿ, ಲಾಯರ್ಗಳವ್ರ ಹತ್ರ ಬಂದವ್ರ ಹತ್ರ ಹೇಗಾದ್ರೂ ಮಾಡಿ ಬಚಾವ್ ಮಾಡಬೇಕಾಗತ್ತೆ, ಆಯ್ತಪ್ಪ ಮಾಡ್ತೀನಿ ಅಂತ ನೋಡಿ ಸ್ವಾಮಿ, ನಾನು ಧರ್ಮದಿಂದ ನಡ್ಕೊಂಡಿದ್ದೀನಿ, ನಾನು ಎಲ್ಲೂ ಅಧರ್ಮವನ್ನು ಮಾಡಿಲ್ಲ. ಏನು ನೀನು ಅಧರ್ಮ ಮಾಡಿಲ್ಲ, ನೀನು ಕಳ್ತನ ಮಾಡಿದ್ದು ಹೌದು ಅಂತ ಒಪ್ಕೊಂಡಿದ್ದೆ, ನನ್ನ ಹತ್ರ ಮೋಸ ಮಾಡಿದ್ದು ಅದನ್ನು ಮಾಡಿರ್ಬೋದು, ಆದರೆ ನಾನು ಧರ್ಮ ಬಿಟ್ಟಿಲ್ಲ. ಏನು, ನಾನು ಎಂದೂ ಯಾರು ಅಸ್ಪೃಶ್ಯ ಜಾತಿಯವರ ಮನೆಯಲ್ಲಿ ನೀರು ಕೂಡ ಕುಡಿದಿಲ್ಲ. ಇದನ್ನು ಯಾರು ಹೇಳಿದ್ರು ಅದೇ ಅಡ್ವೊಕೇಟ್ಸ್ ಒಂದು ಭಾಷಣದಲ್ಲಿ ಹೇಳಿದ್ರು ನನ್ನ ಹತ್ರ, ನನ್ನ ಅನುಭವ ಅಂತ ಹೇಳಿ. ಅಂದ್ರೆ ಧರ್ಮದ ನಮ್ಮ ಕಲ್ಪನೆ ಹೇಗಿದೆ, ನಾನು ಕಳ್ತನ ಮಾಡ್ಬೋದು, ಮೋಸ ಮಾಡ್ಬೋದು, ಆದರೆ ಯಾರತ್ತೂ ಮನೆಯಲ್ಲಿ ನಾನು ನೀರು ಕುಡಿದಿಲ್ಲ ಅನ್ನುವಂಥದ್ದೇ ಧರ್ಮ. ಇಷ್ಟರ ಮಟ್ಟಿಗೆ ಇದಕ್ಕೆ ಧರ್ಮಕ್ಕೆ ತಳುಕು ಹಾಕುವಂತ ಈ ಒಂದು ಅಮಾನವೀಯ ಕೃತ್ಯವನ್ನ ಅದಕ್ಕೆ ಜೋಡಿಸಿದ್ರಿಂದ ಹಿಂದೂ ಧರ್ಮದ ಬಗ್ಗೆ ಈ ಒಂದು ವಾದವನ್ನ ಗಟ್ಟಿಗೊಳಿಸೋ ಸಾಧ್ಯವಾಯಿತು ಅನೇಕರಿಗೆ. ಇಂಥ ಆಚರಣೆ ಅಜ್ಞಾನದಿಂದ, ಸ್ವಾರ್ಥದಿಂದ ನೂರಾರು ವರ್ಷ ಬೆಳೆದ ಸಮಾಜದಲ್ಲಿ ಒಂದು ಸವಾಲು, ಒಂದು ಅಡ್ಡಗೋಡೆ, ಸಮಾಜದ ಸುಧಾರಣೆಗೆ ಇರುವಂತ ಒಂದು, ಇದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೆ ಎದುರುವಂತ ಒಂದು ಸವಾಲು ಆಗಿದೆ. ನೈಸರ್ಗಿಕ ಅಸಮಾನತೆಯನ್ನು ಭೇದ ಅಂತ ಎಣಿಸೋ ತಪ್ಪು ಅಂತ ಹೇಗೆ ನಾನು ಹೇಳಿದೆ, ಅದಕ್ಕೆ ಗುರೂಜಿಯವರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಂದು ಮರದ ಉದಾಹರಣೆಯನ್ನು ಕೊಡ್ತಾರೆ. ಮರದಲ್ಲಿ ಅನೇಕ ಭಾಗಗಳಿದ್ದಾವೆ, ಅದರ ಟೊಂಗೆ ಇದೆ, ಕಾಂಡ ಇದೆ, ಎಲೆ ಇದೆ, ಹಣ್ಣಿದೆ, ಹೂವಿದೆ, ಮತ್ತೊಂದಿದೆ. ಆದರೆ ಅದೆಲ್ಲ ಒಂದೇ ರೀತಿಯಲ್ಲಿ ಏನಿಲ್ಲ, ಅದ್ರ ಒಂದೊಂದು ಭಾಗವು ಬೇರೆ ಬೇರೆ ರೀತಿಯಲ್ಲಿದೆ. ಆದ್ರೆ ಇಡೀ ಮರ ಸುಂದರವಾಗಿ ಕಾಣುತ್ತೆ. ಒಂದು ಮರ ಅನ್ನುವಂಥದ್ದು ಡೊಂಕಾಗಿದ್ರು ಕೂಡ ಮರ ಅನ್ನುವಂಥದ್ದು ಪ್ರಕೃತಿ ಅದಕ್ಕೊಂದು ಸೌಂದರ್ಯವನ್ನು ಕೊಟ್ಟಿದೆ. ಅದರಿಂದ ಅದರಲ್ಲಿ ಯಾವುದು ಮುಖ್ಯ, ಯಾವುದು ಹೀನ, ಯಾವುದು ಶ್ರೇಷ್ಠ, ಎಲ್ಲವೂ ಸಮಾನವೇ. ಹೀಗೆ ಮರದಲ್ಲಿ ಭಿನ್ನತೆ ಇದ್ರೂ ಕೂಡ ಒಂದು ಸಮಾನತೆಯನ್ನ, ಒಂದು ಏಕತೆಯನ್ನ ನಾವು ಹೇಗೆ ಕಾಣ್ತೇವೋ, ಸಾಮರಸ್ಯವನ್ನ, ಅದೇ ರೀತಿ ಸಮಾಜ ವೃಕ್ಷದಲ್ಲೂ ಕೂಡ ನಾವು ನೋಡಬೇಕು. ಸಮಾಜ ಅನ್ನೋದೊಂದು ಜೀವಂತ ಸಿದ್ಧಾಂತ, ಇದು ಗುರೂಜಿಯವರ ನಂಬಿಕೆ ಆಗಿತ್ತು. ಅವರು ಅಮೀಬಾದ ಏಕಾಣುಜೀವಿಯ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಅಮೀಬಾ ಅನ್ನೋಂಥದ್ದು ಹೇಗೆ ಒಂದು ಏಕಾಣುಜೀವಿ ಆಗಿದ್ದರಿಂದ ಅದಕ್ಕೆ ಅದು ಜೀವ ಆ ಸ್ಥಿತಿಯಲ್ಲಿ ಇರೋವರೆಗೆ ಅದ್ರ ಉಸಿರಾಟ, ಅದು ತಿನ್ನೋದು, ಅದು ವಿಸರ್ಜಿಸೋದು ಎಲ್ಲವೂ ಕೂಡ ಅದೊಂದೇ ಕಣದಲ್ಲಿ ನಡೀತಿತ್ತು. ಅದು ಹೇಗೆ ಬೆಳೀತಾ ಬೆಳೀತಾ ಹೋಯ್ತು, ಅದಕ್ಕೆ ಕೈ ಕಾಲು ಉಳಿದ ಅಂಗಾಂಗಗಳೆಲ್ಲವೂ, ಇಂದ್ರಿಯಗಳೆಲ್ಲವೂ ಜೋಡ್ಕೊಂಡು ದೊಡ್ಡದಾಗ್ತಾ ಹೋಯಿತು. ಹೀಗೆ ಒಂದು ವಿಕಾಸದ ಪ್ರಕ್ರಿಯೆಯಲ್ಲಿ ಹೇಗೆ ಒಂದು ಅಮೀಬಾಕ್ಕೆ
ವಿಕಾಸ ಆಗುತ್ತಾ ಅವಶ್ಯಕತೆ ತಕ್ಕಂತೆ ತನ್ನನ್ನು ಅದಕ್ಕೆ ಕೈಕಾಲುಗಳು ಉಳಿದ ಇಂದ್ರಿಯಗಳು ಜೋಡ್ಕೊಡುವ ಹಾಗೆ ನಮ್ಮ ಸಮಾಜ ತನ್ನ ವ್ಯವಸ್ಥೆಗಾಗಿ ಅನೇಕ ಈ ರೀತಿಯ ಅಂಗಾಂಗಗಳನ್ನು ಅದು ಸೃಷ್ಟಿ ಮಾಡಿಕೊಳ್ತು. ಇದು ಗುರೂಜಿಯವರ ಒಂದು ತರ್ಕವಾಗಿತ್ತು. ನಮ್ಮ ಸಮಾಜದ ಅವಶ್ಯಕತೆಗಳಿಗೆ ಜೀವನ ನಡೆಸಬೇಕು ಅಂತಂದರೆ ಅದರಲ್ಲಿ ಜ್ಞಾನವೂ ಬೇಕು, ರಕ್ಷಣೆಯೂ ಬೇಕು, ವ್ಯಾಪಾರ ವ್ಯವಹಾರವೂ ಬೇಕು, ಸೇವೆಯೂ ಬೇಕು. ಇದಕ್ಕಾಗಿ ವರ್ಣದ ವ್ಯವಸ್ಥೆ ಅನ್ನುವಂಥದ್ದನ್ನು ಮಾಡಿ ಒಂದು ಸಂಘಟಿತ ಸಮಾಜದ ರಚನೆಯನ್ನು ನಮ್ಮ ಪೂರ್ವಿಕರು ಕಂಡುಕೊಂಡಿದ್ದರಿಂದ ಇಂಥ ಒಂದು ವ್ಯವಸ್ಥೆಯನ್ನು ಅವತ್ತಿನ ಕಾಲಕ್ಕೆ ಬೇಕಾಗಿ ಅವರು ಮಾಡಿಕೊಂಡಿದ್ದಿರ್ಬೋದು. ಸಮಾಜ ಒಂದು ಸಜೀವ ಘಟಕವಾದ್ದರಿಂದ ಇದರಲ್ಲಿ ಇಂಥ ಒಂದು ವ್ಯವಸ್ಥೆ ಒಂದಿಷ್ಟು ಕಾಲ ನಡೆಯುತ್ತೆ. ಅದು ಸಜೀವ ಘಟಕ ಆದ್ದರಿಂದ, ಆರ್ಗ್ಯಾನಿಕ್ ಅದರಿಂದ ಅದು ಎಲ್ಲ ಕಾಲಕ್ಕೂ ಅದೇ ಇರುತ್ತಂತಿಲ್ಲ. ಅದರಲ್ಲಿ ಸವೆತ ಬರಬಹುದು, ಅದರಲ್ಲಿ ನಿಧಾನವಾಗಿ ಒಂದು ವ್ಯವಸ್ಥೆ ಬದಲಾಗುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ವಿಕಾಸದ ಈ ಒಂದು ಯಾತ್ರೆಯಲ್ಲಿ ಮನುಷ್ಯನ ರೂಪ ಅಥವಾ ಮನುಷ್ಯನ ಒಂದು ಸ್ಥಿತಿ ಇದೊಂದು ವಿಶೇಷವಾದಂಥದ್ದು, ಇದು ಮಹತ್ವದ್ದು. ಇದನ್ನು ಮನುಷ್ಯ ಇದೆಲ್ಲವುದನ್ನು ಕೂಡ ಯೋಚನೆ ಮಾಡಿ ತನಗೆ ಬೇಕಾದಂಥ ವ್ಯವಸ್ಥೆ ರಚನೆಯನ್ನು ಆತ ಮಾಡಿಕೊಳ್ಬಲ್ಲ. ಅದರಿಂದ ವರ್ಣ ವ್ಯವಸ್ಥೆ ಬಗ್ಗೆ ಇಂಥ ಒಂದು ಸಂಗತಿಯನ್ನು ಗುರೂಜಿಯವರು ಹೇಳಿದ್ರಿಂದ ಅನೇಕರಿಗೆ ಶ್ರೀ ಗುರೂಜಿಯವರ ವರ್ಣ ವ್ಯವಸ್ಥೆಯನ್ನು ಸಮರ್ಥಿಸ್ತಿದ್ದಾರೆ ಅನ್ನೋಂಥ ಒಂದು ಆರೋಪವನ್ನು ಅವರ ಮೇಲೆ ಹಾಕಲಾಯಿತು. ನೋಡಿ, ಇವರು ವರ್ಣ ವ್ಯವಸ್ಥೆಗೆ ಇವರು ಬೆಂಬಲದಲ್ಲಿ ನಿಂತಿದ್ದಾರೆ ಅಂತ ಗುರೂಜಿಯವ್ರ ಹತ್ರ ಕೇಳಿದ್ರು. ಅನೇಕರು ಸಂಘದ ಒಳಗಡೆ ಕಾರ್ಯಕರ್ತರು ಕೇಳಿದ್ರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅನೇಕ ಕಾರ್ಯಕರ್ತರು, ಸಮಾಜ ಜನರು ಕೇಳಿದ್ರು, ನೀವು ಹೇಳ್ತಿರೋಂಥದ್ರ ಅರ್ಥ ಏನು? ಗುರೂಜಿಯವರು ಅದಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಿ, ಮಾನವ ಶರೀರದ ರಚನೆಯಂತೆ ಸಮಾಜ ರಚನೆ ಸಾಧ್ಯ ಇಲ್ಲ. ಅಸಂಖ್ಯ ಜನ ಇದ್ದಾರೆ, ಆದ್ರೆ ಇಡೀ ಸಮಾಜವನ್ನು ಒಂದು ಪುರುಷ ಅನ್ನುವಂಥ ಒಂದು ಕಲ್ಪನೆಯನ್ನು ನಮ್ಮ ಸಮಾಜ ಮಾಡಿಕೊಟ್ರು, ನಮ್ಮ ಹಿರಿಯರು ಮಾಡಿಕೊಟ್ರು. ಅದಕ್ಕಾಗಿ ಪುರುಷ ಸೂಕ್ತದಲ್ಲಿ ಸಹಸ್ರ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಈ ರೀತಿ ಒಂದು ಅಸಂಖ್ಯವಾದಂತಹ ಸಹಸ್ರಾರು ಕೋಟ್ಯಾವಧಿ ಕೈ ಕಾಲುಗಳು ಕಣ್ಣುಗಳು ಇರುವಂತಹ ಒಂದು ಸಮಾಜ ಇದು. ಈಗ ಒಬ್ಬ ವ್ಯಕ್ತಿಗೆ 2 ಕಣ್ಣಿದೆ, 2 ಕೈ ಇದೆ, 2 ಕಾಲಿದೆ, ಆ ರೀತಿ ಲಕ್ಷಾಂತರ ಇರುವಂಥದ್ದು ಇದು. ಆದ್ರಿಂದ ಒಂದು ಸಮಾಜ ಪುರುಷನ ಕಲ್ಪನೆಯನ್ನು ನಮ್ಮವ್ರು ಮಾಡಿಕೊಂಡ್ರು. ಆಸಕ್ತಿ ಗುಣ ಸ್ವಭಾವದ ಆಧಾರದ ಮೇಲೆ ವಿಕಾಸದ ಪ್ರಕ್ರಿಯೆ ನಡೀತಾ ಇದಕ್ಕೊಂದು ವರ್ಣದ ವ್ಯವಸ್ಥೆಯನ್ನ ಅವತ್ತಿನ ಕಾಲಕ್ಕೆ ಅವ್ರು ಮಾಡಿಕೊಂಡ್ರು. ಅದು ಶಿಥಿಲವಾಗಿದೆ. ಆ ವ್ಯವಸ್ಥೆ ಎಲ್ಲ ಕಾಲಕ್ಕೂ ಅನುಗುಣವಾಗಿ ಇರುತ್ತೆ ಅನ್ನುವಂಥದ್ದೇನಿಲ್ಲ. ಅದರಿಂದ ಕಾಲದ ಹೊಡೆತದಲ್ಲಿ ಅಥವಾ ಮನುಷ್ಯನ ಸ್ವಾರ್ಥದ ಕಾರಣಕ್ಕಾಗಿ ಅದರಲ್ಲಿ ಅನೇಕ ರೋಗಗಳು ಪ್ರವೇಶ ಮಾಡಿದವು. ಅಸಮಾನತೆ, ಅಸ್ಪೃಶ್ಯತೆ ಅಂತ ಒಂದು ರೋಗ. ಆದ್ದರಿಂದ ವರ್ಣ ವ್ಯವಸ್ಥೆ ಇವಾಗ ಪೂರ್ಣ ಅವನತಿಯಾಗಿದೆ, ಅದು ಸವಕಲಾಗಿದೆ. ಇವತ್ತು ಅದು ಕಾಲಬಾಹಿರ. ಆದ್ದರಿಂದ ಇದನ್ನ ಇವತ್ತು ಯಾವ ಅವಸ್ಥೆಯಲ್ಲಿದೆಯೋ ಅದೇ ಮೂಲದಲ್ಲಿತ್ತು ಅಂತ ನಾವು ಅಂದ್ಕೊಳ್ಬೇಕು. ಯಾಕೆ? ದೇರ್ ಮೈಟ್ ಹ್ಯಾವ್ ಬಿನ್ ಡಿಕೇಯಿಂಗ್ ಅಂಡ್ ಡಿಟ್ಯೂರರೇಷನ್ ಆಫ್ ದಿ ಒರಿಜಿನಲ್ ಸಿಸ್ಟಮ್. ಆ ಸಿಸ್ಟಮ್ನಲ್ಲಿ ಏನೋ ಇದ್ದಿರ್ಬೋದು, ಆವತ್ತಿನ ಜನ ಅದನ್ನು ಯೋಚನೆ ಮಾಡಿಕೊಂಡ್ರು. ಅದು ಕಾಲಕ್ಕೆ ಇವತ್ತು ಬೇಡ, ನಾವು ತೆಗೆದುಹಾಕೋಣ. ನಾವೇನೋ ನಮ್ಮ ಸಮಾಜದ ಜನ ತಪ್ಪು ಮಾಡಿದ್ರು ಅಂತ ಅನ್ಕೊಳ್ಳೋಂಥ ತಪ್ಪಿತಸ್ಥ ಭಾವ ಬೇಕಾಗಿಲ್ಲ. ಆದರೆ ಅದನ್ನು ಇವತ್ತಿನ ಕಾಲಕ್ಕೆ ನಾವು ಡಿಫೆಂಡ್ ಮಾಡಬೇಕಾಗಿಲ್ಲ. ಇವತ್ತು ಅದೇ ಬೇಕು, ಈ ಆಟ ಮಾಡಬಾರ್ದು, ಸಮಾಜ ಬದಲಾಗಬೇಕು. ಆದ್ದರಿಂದ ಈ ಒಂದು ಚಲನಶೀಲ ಪ್ರಕ್ರಿಯೆಯಲ್ಲಿ ಸಮಾಜದ ವ್ಯವಸ್ಥೆಯಲ್ಲಿ ಇವತ್ತು ಯಾವ ವ್ಯವಸ್ಥೆ ಬೇಕು ಅನ್ನೋಂಥದ್ದನ್ನು ನಾವು ನಮಗೆ ಅನುಕೂಲವಾದಂಥ ಒಂದು ಆದರ್ಶದ ಸಮಾಜದ ಸ್ಥಿತಿಗೆ ಏನು ಬೇಕೋ ಅದನ್ನು ನಾವು ಮಾಡಬೇಕು. ಆದ್ದರಿಂದ ವರ್ಣ ವ್ಯವಸ್ಥೆ ಬಗ್ಗೆ ಅದು ಕಾಲಬಾಹಿರಾಗಿದೆ ಅಷ್ಟೇ, ಜಾತಿ ಅಂತ ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳಿದರು. ಜಾತಿ ಪದ್ಧತಿ ಹೇಗೆ ಬಂತು? ವರ್ಣ ಮತ್ತು ಜಾತಿ ಒಂದೇನೆ? ಹಾಗೇನಿಲ್ಲ. ಜಾತಿ ಪದ್ಧತಿ ಬಗ್ಗೆ ಒಂದು ತರ್ಕ ಇದ್ದಿದ್ದು ಆರ್ಯರ ಆಕ್ರಮಣದಿಂದ ಇದು ಬಂತು. ಆರ್ಯರು ಇಲ್ಲಿ ಬಂದು ದ್ರಾವಿಡರನ್ನ ಅವರು ಗುಲಾಮರನ್ನಾಗಿ ಮಾಡಿದ್ರು. ಅದ ನಂತರ ಒಂದು ತರ್ಕ ಇದೆ. ಯಾರ್ಯಾರು ಬಂದರು ಅನ್ನೋದು ತಪ್ಪು ಮತ್ತು ಆರ್ಯ ದ್ರಾವಿಡ ಇದು ಅನ್ನೋದು ತಪ್ಪು ಅನ್ನೋಂಥದ್ದು ಬೇಕಾದಷ್ಟು ಸಾರಿ ಈಗ ಅದು ಸಾಬೀತಾಗಿದೆ. ಅದರ ಒಂದು ವಾದವನ್ನು 100 ವರ್ಷಗಳ ಕಾಲ ನಡೆಸಿದ್ರು. ಗುರೂಜಿಯವರು ಒಂದು ಪ್ರಶ್ನೆಯನ್ನು ಅದಕ್ಕೆ ಇಟ್ಟರು. ಆರ್ಯರು ಯುರೋಪ್ ರಷ್ಯಾಕ್ಕೂ ಎಲ್ಲ ಹೋದ್ರಲ್ಲ, ಅಲ್ಲಿ ಯಾಕೆ ಜಾತಿ ಬರಲಿಲ್ಲ? ಹಾಗಾದ್ರೆ ಆ ಸಮಾಜದಲ್ಲಿ ಈ ರೀತಿ 100 ಜಾತಿಗಳು ಯಾಕೆ ಕೂತ್ಕೊಳ್ಳಿಲ್ಲ? ಇನ್ನು ಕೆಲವರು ಮನುನೇ ಇದಕ್ಕೆ ಕಾರಣ ಅಂತ ಹೇಳ್ತಾರೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರೇ ಒಂದು ಕಡೆ ಹೇಳಿದ್ದಾರೆ, ಮನು
ಇದಕ್ಕೆ ಕಾರಣ ಅನ್ನೋದನ್ನು ಅವ್ರು ತಿರಸ್ಕಾರ ಮಾಡಿದ್ದಾರೆ. ಇಷ್ಟೊಂದು ಸಂಕೀರ್ಣವಾದಂಥ ವ್ಯವಸ್ಥೆ, ಇಷ್ಟೊಂದು ಕಾಂಪ್ಲೆಕ್ಸ್ ಇದೆ ನಮ್ಮ ದೇಶದ ಜಾತಿ ಅನ್ನುವಂಥ ಒಂದು ವ್ಯವಸ್ಥೆಯೋ ಅವ್ಯವಸ್ಥೆಯೋ, ಇದನ್ನು ಒಬ್ಬ ಮನುಷ್ಯ ನಿರ್ಮಾಣ ಮಾಡಿದ ಅನ್ನೋದನ್ನು ನಾನು ಒಪ್ಪಲ್ಲ ಅಂತ. ಅಂದರೆ ಸಮಾಜದ ಯಾವುದೋ ಒಂದು ತಿರುವಿನಲ್ಲಿ ಏರಿಳಿತದಲ್ಲಿ ಅದು ನಿರ್ಮಾಣ ಆಗಿರ್ಬೋದೇ ಹೊರತು ಇದಕ್ಕೆ ಒಬ್ಬ ಮನುವೇ ಕಾರಣ ಅನ್ನೋಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಒಪ್ಕೊಂಡಿಲ್ಲ. ಗುರೂಜಿಯವರು ಅದರಿಂದ ಈ ಸಿದ್ಧಾಂತದ ತರ್ಕದ ಗೋಜಿಗೆ ಹೋಗಲಿಲ್ಲ. ಅವರು ನೇರವಾಗಿ ಹಿಡಿದು, ನೋಡಿ ನಮ್ಮ ಪೂರ್ವಜರು ವ್ಯವಹಾರ ಕುಶಲರಾಗಿದ್ದರು, ವ್ಯವಹಾರಸ್ಥರಾಗಿದ್ದರು, ಪಕ್ಕ ಪ್ರಾಕ್ಟಿಕಲ್. ಅವರು ಮನುಷ್ಯನಿಗೆ ಜೀವನದಲ್ಲಿ ಆಸೆ ಆಕಾಂಕ್ಷೆ, ಭೌತಿಕವಾಗಿ ಜೀವನದಲ್ಲಿ ಸುಖವನ್ನು ಪಡೆಯುವಂಥ ಇಚ್ಛೆ ಇರುತ್ತೆ. ಆದರೆ ಅದು ಸೀಮಿತವಾದ್ದು, ಇದಕ್ಕಿಂತ ಮೀರಿದಂಥ ಒಂದು ಆದರ್ಶ ಇದೆ, ಒಂದು ಧ್ಯೇಯ ಇದೆ. ಬದುಕು, ಜೀವನ ಅನ್ನುವಂಥದ್ದು ಇನ್ಯಾವುದೋ ಮಹತ್ತರವಾದನ್ನು ಸಾಧನೆ ಮಾಡೋದಕ್ಕೆ ಅನ್ನುವಂಥದ್ದನ್ನು ತಮ್ಮ ಅರಿವಿನಿಂದ, ಜ್ಞಾನದಿಂದ, ಪ್ರಯೋಗದಿಂದ, ತಪಸ್ಸಿನಿಂದ ಮನುಷ್ಯ ಕಂಡುಕೊಂಡಿದ್ದಾನೆ. ಅದೇನು ಮನುಷ್ಯನ ಜೀವನದ ಉದ್ದೇಶ ಉದಾತ್ತವಾದ್ದು. ಆದರೆ ಮನುಷ್ಯ ಉದಾತ್ತವಾದ್ದು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಉಳಿದಿದ್ದೆಲ್ಲವುದನ್ನು ಭೌತಿಕ ಆಸೆಗಳನ್ನು ಬಿಟ್ಟು ಬಿಡ್ತಾನೆ ಅಂತಲ್ಲ. ಅವರಿಗೆ ಆಸೆ ಆಕಾಂಕ್ಷೆಗಳು ಇದ್ದೇ ಇರ್ತವೆ, ಇರಲೇಬೇಕು. ಸಮಾಜದ ಚಲನೆ, ಸಮಾಜದ ನಡಿಗೆ ಆಗೋದೇ ಈ ಎಲ್ಲ ಕಾರಣಗಳಿಗಾಗಿ. ಅರ್ಥಕಾಮಗಳಿಂದ ಸಮಾಜ ಅನ್ನೋಂಥ ನಡೆಯುತ್ತೆ. ಜನಕ್ಕೆ ಗೊತ್ತಿದ್ರು ಕೂಡ ಧರ್ಮ ಅನ್ನೋದಿದೆ, ಮೋಕ್ಷ ಅನ್ನೋದಿದೆ, ಅದನ್ನು ಆಚರಣೆ ಮಾಡಬೇಕು ಅಂತಿದ್ರು ಕೂಡ ಅರ್ಥಕಾಮಗಳಿಂದ ಯಾರು ಏನು ಸಂಪೂರ್ಣವಾಗಿ ಮುಕ್ತರಾಗಿ ಬಿಡೋದಿಲ್ಲ. ಆದ್ದರಿಂದ ಇಂಥ ಒಂದು ಸ್ಥಿತಿನಲ್ಲಿ ಪ್ರತಿಯೊಬ್ಬರಿಗೊಂದು ಕುಟುಂಬದ ಪೋಷಣೆ, ಉದರದ ಪೋಷಣೆ, ಅದಕ್ಕಾಗಿ ಒಂದು ವೃತ್ತಿ, ಅದಕ್ಕೊಂದು ಪರಿಣತಿ, ಅದಕ್ಕೆ ಬೇಕಾದಂಥ ಕೌಶಲ್ಯವನ್ನು ಸಾಧಿಸೋದು, ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು ಅಂತಂದರೆ ಅವರು ಆ ರೀತಿಯ ಸ್ವಭಾವ ಇರುವಂಥವ್ರನ್ನ ಒಂದು ಗುಂಪು ಮಾಡಿರಬಹುದು. ಇಂಥವರೆಲ್ಲ ಒಂದು ಮಾಡ್ತಾರಪ್ಪ. ಇವತ್ತು ಒಂದು ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಅಂತಿದೆ, ಕೆಮಿಸ್ಟ್ರಿ ಅಂತಿದೆ, ಅಥವಾ ಅಡ್ವೊಕೇಟ್ಸ್ ಅಂತಿದ್ದಾರೆ, ಲಾಯರ್ಸ್ ಅಂತಿದ್ದಾರೆ, ಅಥವಾ ಡಾಕ್ಟರ್ಸ್ ಅಂತಿದ್ದಾರೆ. ಒಂದು ಗುಂಪು, ಸಮಾಜದ ಒಂದು ವರ್ಗ, ಒಂದು ವ್ಯವಸ್ಥೆ, ಅದನ್ನು ಮಾಡಿರ್ಬೋದು. ಅದಕ್ಕೆ ಗುರೂಜಿಯವರು ಒಂದು ವಾಕ್ಯದಲ್ಲಿ ಸಮಾಜದ ಅವತ್ತಿನ ವ್ಯವಸ್ಥೆಯನ್ನು ಒಂದು ಹೇಳಿದ್ದಾರೆ. ಶಾಸನದ ಅಥವಾ ಸರ್ಕಾರದ ಹಸ್ತಕ್ಷೇಪವಿಲ್ಲದ ರಾಷ್ಟ್ರೀಯ ವಿಮಾ ಯೋಜನೆ ಇದು ಉದ್ಯೋಗದ ಭರವಸೆಗೆ. ಸರ್ಕಾರದ ಹಸ್ತಕ್ಷೇಪವಿಲ್ಲದ ರಾಷ್ಟ್ರೀಯ ವಿಮಾ ಯೋಜನೆ, ಒಂದು ಅಶ್ಯೂರೆನ್ಸ್, ಇದನ್ನು ಗುರೂಜಿಯವರು ಹೇಳಿದ್ದಾರೆ. ಮತ್ತು ರಾಷ್ಟ್ರದ ಬಗ್ಗೆ ಹೇಳ್ತಾ, ಒಂದು ಇಡೀ ರಾಷ್ಟ್ರದಲ್ಲಿ ಎಲ್ಲ ಜನರು ಸೇರಿ ಪರಸ್ಪರ ಸಹಯೋಗದಿಂದ ಇರಬೇಕು. ಹುಟ್ಟಿನಿಂದ ಅಸಮಾನತೆ ಇದ್ದರೂ ಕೂಡ ಒಂದು ಸಹಕಾರ ಸಾಮರಸ್ಯದಿಂದ ಅವರು ನಡ್ಕೊಳ್ಬೇಕು ಅನ್ನೋಂಥದಕ್ಕಾಗಿ ಸಾಮಾನ್ಯವಾಗಿ ನಾವೆಲ್ಲ ಕೇಳಿರುವಂಥ ಕುಂಟ ಮತ್ತು ಕುರುಡನ ಒಂದು ಉದಾಹರಣೆಯನ್ನು ಹೇಳಿದ್ದಾರೆ. ಒಬ್ಬನಿಗೆ ಒಂದಿಲ್ಲ, ಇನ್ನೊಂದಿದೆ. ಆದ್ದರಿಂದ ಪರಸ್ಪರ ಸಹಕಾರದಿಂದ ಇಬ್ಬರ ನಡಿಗೆಯೂ ಆಗಬೇಕು. ಆದ್ದರಿಂದ ಯಾರೋ ಒಬ್ಬರಿಗೆ ಇಲ್ಲ ಅನ್ನೋಂಥದ್ದು ಕೊರತೆ ಇನ್ನೊಬ್ಬನು ನೀಗಬಲ್ಲ. ಹೀಗೆ ಸಮಾಜದಲ್ಲಿ ಎಲ್ಲಿ ಕೊರತೆ ಇದೆಯೋ ಅದನ್ನು ಯಾರಲ್ಲಿ ಇದೆಯೋ ಅವರು ನೀಗಿಸೋದಕ್ಕೆ ಮುಂದಾಗಬೇಕು. ಈ ರೀತಿಯ ಒಂದು ಸಹಯೋಗ ಮತ್ತು ಸಾಮರಸ್ಯದಿಂದ ಸಮಾಜದ ಮುನ್ನಡೆ ಸಾಧ್ಯ ಅನ್ನುವಂಥದ್ದು ಗುರೂಜಿಯವರ ವಿಚಾರ. ಇನ್ನೊಂದು ವಿಚಾರ ಬರುತ್ತೆ, ಜಾತಿ ಪದ್ಧತಿನೇ ನಮ್ಮ ಸಮಾಜ ಎಲ್ಲ ದೌರ್ಬಲ್ಯಕ್ಕೆ, ಸೋಲಿಗೆ, ಪರಾಭವಕ್ಕೆ ಕಾರಣ. ನಮ್ಮ ದೇಶದಲ್ಲಿ ಅನೇಕ ಐತಿಹಾಸಿಕವಾಗಿ ನೋಡಿದಾಗ ಪರಸ್ಪರ ಜಾತಿಯವರೆಲ್ಲರೂ ಒಟ್ಟಾಗಿ ಬೇರೆ ಮಾಡಿದ್ರು ಅನ್ನೋಂಥದ್ದೇನಿಲ್ಲ. ರಾಣಾ ಪ್ರತಾಪ ಯಾವ ಜಾತಿಗೆ ಸೇರಿದ್ನೋ ಅದೇ ಜಾತಿಯ ಜನ ಅವನ ವಿರುದ್ಧವಾಗಿ ಕೆಲಸ ಮಾಡಿದ್ರು. ಛತ್ರಪತಿ ಶಿವಾಜಿ ಮಹಾರಾಜ್ ಯಾವ ಜಾತಿಗೆ ಅಂತ ನಾವು ಯೋಚನೆ ಮಾಡ್ಬೋದು, ಅದೇ ಜಾತಿಯ ಜನ ಛತ್ರಪತಿ ಶಿವಾಜಿ ಮಹಾರಾಜ್ಗೆ ವಿರುದ್ಧವಾಗಿ ಹೇಗೆ ಕತ್ತಿ ಮಸದಿದ್ರು ಅನ್ನೋದು ಇತಿಹಾಸ ಹೇಳುತ್ತೆ. ಅದರಿಂದ ಜಾತಿಯವರೆಲ್ಲರೂ ಪರಸ್ಪರ ಇದಾಗಿ ಉಳಿದವ್ರನ್ನ ಮಾಡಿದ್ರು ಅಂತಲ್ಲ, ಮನುಷ್ಯನ ಸ್ವಾರ್ಥ ಇರೋದ್ರಿಂದ ಅವರು ಯಾರನ್ನ ಯಾರು ಬೇಕಾದರೂ ಹೇಗೋ ಮೋಸ ಮಾಡ್ಬೋದು, ಕಷ್ಟ ಕೊಡ್ಬೋದು, ನೋವು ಕೊಡ್ಬೋದು, ಹಿಂಸೆ ಮಾಡ್ಬೋದು. ಇದು ಮನುಷ್ಯನ ಸ್ವಾರ್ಥದ ಕಾರಣಕ್ಕಾಗಿ ನಮ್ಮ ಇತಿಹಾಸದಲ್ಲಿ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಈಗಿನ ಒಟ್ಟು ಸ್ಥಿತಿನಲ್ಲಿ ಹೇಳೋದಾದರೆ ನಮ್ಮ ದೇಶದ ನಮ್ಮ ಸಮಾಜದ ರಚನೆಯನ್ನು ಒಂದು ಮಾಡಿಟ್ಟಂಥ ಒಂದು ಅವತ್ತಿನ ಕಸುಬಿನ ಆಧಾರದ ಮೇಲಿನ ಜಾತಿಯ ವ್ಯವಸ್ಥೆ ಹುಟ್ಟಿನ ಆಧಾರದ ಮೇಲೆ ಆಗ್ತಾ ಮೂಲ ಉದ್ದೇಶವನ್ನೇ ಮರೆತುಕೊಂಡಿದ್ರಿಂದ ಅದು ಜೀರ್ಣ ಆಗಿದೆ, ಗಬ್ಬೆದ್ದೋಗಿದೆ. ಮೂಲದಲ್ಲೇ ಇದನ್ನು ತೊಡೆದು ಹಾಕಬೇಕು. ಆದ್ದರಿಂದ ಇದು ಕಾಲಬಾಹಿರವಾದಂಥ, ಅಪ್ರಸ್ತುತವಾದಂಥ ಸ್ಥಿತಿಗೆ ಬಂದು ತಲುಪಿದೆ.
ಅದರಿಂದ ತಾನಾಗಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಾವು ಬೇಗ ಇನ್ನಷ್ಟು ಮುಂದುವರಿಲಿ ಅಂತ. ಅದನ್ನು ಫಾಸ್ಟ್ ಟ್ರ್ಯಾಕಿಗೆ ಹಾಕ್ಬಿಡ್ಬೇಕು. ಇದು ಫಾಸ್ಟ್ ಟ್ರ್ಯಾಕಿನ ಶಬ್ದವನ್ನು ಗುರುಜಿಯವರು ಹೇಳಿಲ್ಲ, ನಾನು ಹೇಳ್ತಿದ್ದೀನಿ. ಅಂದ್ರೆ ಅದನ್ನು ಆದಷ್ಟು ಬೇಗ ಇದಕ್ಕೆ ತಳ್ಳಬೇಕು ಅಂತೇಳಿ ಅವರು ಹೇಳಿದ್ದಾರೆ. ಅದಕ್ಕಾಗಿ ಅವರು ಅಸ್ಪೃಶ್ಯತೆ ಕಾನೂನು ಮತ್ತು ಸಂವಿಧಾನದಿಂದ ಮಾತ್ರ ಹೋಗುತ್ತೆ ಅಂತ ನಂಬಬಾರದು. ಪ್ರತ್ಯಕ್ಷವಾಗಿ ಅದನ್ನು ಸಮಾಪ್ತಿ ಮಾಡೋದಕ್ಕಾಗಿ ನಮ್ಮ ಆಚರಣೆಯಲ್ಲಿ ಅದನ್ನು ತರಬೇಕು. ಇದು ಕಾನೂನಿನ ಭಯದಿಂದನೋ ಸಂವಿಧಾನದ ನಿರ್ದೇಶನದಿಂದನೇ ಇದು ಹೋಗುತ್ತೆ ಅನ್ನೋಂಥದ್ದಲ್ಲ. ಇದಕ್ಕಾಗಿ ಅವರು ಹೇಳುವಂಥದ್ದು, ಧರ್ಮಗುರುಗಳು ಈ ದೃಷ್ಟಿಯಿಂದ ಅಸ್ಪೃಶ್ಯತೆ ನಿವಾರಣೆ ದೃಷ್ಟಿಯಿಂದ ಯಾರು ಚಟುವಟಿಕೆ ಮಾಡ್ತಾರೋ ಅದಕ್ಕೆ ಧಾರ್ಮಿಕ ಮಾನ್ಯತೆಯನ್ನು ನೀಡಬೇಕು ಅಂತೇಳಿ ಗುರೂಜಿಯವರು ಅಪೇಕ್ಷೆ ಪಟ್ಟರು. ಯಾವುದೇ ಕೆಲಸ, ಒಂದು ಕರ್ತವ್ಯ, ಅದು ಜನಹಿತವಾಗಿ ಮನುಷ್ಯನ ವಿಕಾಸಕ್ಕಿರುವಂಥ ಯಾವುದೇ ಕೆಲಸ ಅದು ಶ್ರೇಷ್ಠವಾದ, ಮನುಷ್ಯನ ಜೀವನಕ್ಕೆ ಉಪಕಾರಿಯಾದಂಥ ಯಾವುದೇ ರೀತಿಯ ಕಾರ್ಯ, ಕೆಲಸ, ಕಸುಬು, ಉದ್ಯೋಗ ಅದು ಪೂಜೆಯೇ. ಇದನ್ನು ಪ್ರತಿಯೊಂದನ್ನು ಅದರಿಂದ ಕಾಯಕವೇ ಕೈಲಾಸ ಅನ್ನೋಂಥದ್ದನ್ನು ನಮ್ಮ ಕನ್ನಡ ನಾಡಿನ ಶರಣರು ಏನು ಹೇಳಿದರು ಅದನ್ನು ಬೇರೆ ಶಬ್ದದಲ್ಲಿ ಗುರೂಜಿಯವರು ಹೇಳಿದ್ದಾರೆ. ಇನ್ನೊಂದು ವರ್ಣ ಪದ್ಧತಿ ಬಗ್ಗೆ ಅವರು ಹತ್ರ ಕೇಳಿದಾಗ ಅವರು ಹೇಳಿರುವಂಥದ್ದು, ವರ್ಣ ಪದ್ಧತಿ ಸಮಾಜದ ಲಕ್ಷಣ ಅಲ್ಲ, ನಮ್ಮ ಸಮಾಜದ ಆಧಾರವೂ ಅದಲ್ಲ. ಆದ್ದರಿಂದ ಅದು ಸಮಾಜದ ಉನ್ನತಿಗೆ ಸದಾಕಾಲ ಇದು ಅವಶ್ಯಕ ಅನ್ನುವಂಥ ಯಾವ ಕಾರಣವೂ ಅದಕ್ಕಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅವರು ಹೇಳಿದರು. ಜಾತಿ ಪದ್ಧತಿಯ ಇನ್ನೊಂದು ದುಷ್ಪರಿಣಾಮದ ಭಾಗ ಅಂತಂದ್ರೆ ಅಸ್ಪೃಶ್ಯತೆದು. ಅದನ್ನೀಗಾಗಲೇ ಹೇಳಿದೆ. ನಮ್ಮ ಸಮಾಜ ಪ್ರಾಚೀನ ಕಾಲದಿಂದಲೂ ಎಲ್ಲರಲ್ಲೂ ಈಶ್ವರ ಇದ್ದಾನೆ, ಭಗವಂತ ಇದ್ದಾನೆ ಅಂತ ನಾವು ನಂಬಿದ್ದೇವೆ. ನಾವು ಮಾಡುವಂಥ ನಮಸ್ಕಾರವೂ ಕೂಡ ನನ್ನಲ್ಲಿರೋ ಭಗವಂತ ನಿನಗೆ, ನಿಮ್ಮಲ್ಲಿರುವಂಥ ಪರಮಾತ್ಮನನ್ನು ನಮಸ್ಕಾರ ಮಾಡ್ತಿದ್ದಾನೆ ಅಂತ ಹೇಳಿ ನಾವು ಹೇಳ್ತೀವಿ. ಪ್ರತಿಯೊಬ್ಬರಲ್ಲೂ ಈಶ್ವರ ಪರಮೇಶ್ವರ ಇದ್ದಾನೆ ಅಂತೇಳಿ. ಈಶ್ವರ ಸರ್ವಭೂತಾನ ಹೃದ್ದೇಶೆ ಅರ್ಜುನ ತಿಷ್ಠತಿ ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣ ಹೇಳಿ. ಇಷ್ಟಾಗಿಯೂ ಕೂಡ ನಮ್ಮ ಸಮಾಜ ಯಾಕೆ ಒಂದು ಅಸ್ಪೃಶ್ಯತೆಯ ಆಚರಣೆಯನ್ನು ಮಾಡ್ತು? ಇದು ಯಾವುದೇ ತರ್ಕಕ್ಕೂ, ಯಾವುದೇ ವಿಚಾರಕ್ಕೂ, ಯಾವುದೇ ವಿಶ್ಲೇಷಣೆಗೂ ಮೀರಿತಿದೆ. ಮನುಷ್ಯ ಉತ್ತುಂಗ ವಿಚಾರವನ್ನ, ಉದಾತ್ತ ವಿಚಾರವನ್ನ ಯೋಚನೆ ಮಾಡಿ ಅದರಂತೆ ಬದುಕಬಲ್ಲ. ಆದರೆ ಮನುಷ್ಯ ಇಷ್ಟೊಂದು ಕೀಳಾಗಿ ಅಮಾನವೀಯವಾಗಿ ನಡ್ಕೊಳ್ಬಲ್ಲ ಅನ್ನುವಂಥ ಒಂದು ಕಟು ಸತ್ಯ ಇದೆಯಲ್ಲ, ಇದು ನಮ್ಮ ಸಮಾಜದ ಅಸ್ಪೃಶ್ಯತೆ ಅನ್ನುವಂಥ ವಿಷಯಕ್ಕೆ ಬಂದಾಗ ನಮಗೆ ನೇರವಾಗಿ ಅರ್ಥವಾಗುತ್ತೆ. ಅಸ್ಪೃಶ್ಯತೆ ಇದೊಂದು ಅಮಾನವೀಯ ಆಚರಣೆ. ಎಷ್ಟರ ಮಟ್ಟಿಗೆ ಜನ ಒಂದು ತಮ್ಮದೇ ಸೋದರ ಸೋದರಿಯನ್ನು ದೂರ ಇಟ್ಟರು. ಕೇರಳದಲ್ಲಿ ಹೇಗೆ ಸ್ವಾಮಿ ವಿವೇಕಾನಂದರಲ್ಲಿ ಹೋದಾಗ ಅದನ್ನು ನೋಡಿ, ನಾನು ವಿಸ್ತಾರವಾಗಿ ಹೇಳಬೇಕಾಗಿಲ್ಲ, ಕೇರಳದಲ್ಲಿ ಪ್ರತಿಯೊಬ್ಬರಿಗೂ ಎಷ್ಟೆಷ್ಟು ದೂರ ಯಾರ್ಯಾರು ಇರಬೇಕು ಅನ್ನೋಂಥದ್ದು. ನೆರಳು ಬೀಳಬಾರ್ದು, ಈ ರಸ್ತೆಯಲ್ಲಿ ಬರಬಾರ್ದು, ಅವನು ಎಷ್ಟು ದೂರ ಇರಬೇಕು, ಅವನು ಹೋದಂಥ ದಾರಿನಲ್ಲಿ ನೀರು ಹಾಕಿ ಅವನೇ ಅದನ್ನು ಇದು ಮಾಡೋದಕ್ಕಾಗಿ ಹಿಂದುಗಡೆ ಪೊರಕೆ ಕಟ್ಕೊಂಡು ಓಡಾಡಬೇಕು. ಎಷ್ಟರ ಮಟ್ಟಿಗೆ ಇದಾಯಿತು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಇದನ್ನು ಮೆಂಟಲ್ ಆಸಿಲಮ್ ಅಂತ ಹೇಳಿ ಕರೆದ್ರು, ಒಂದು ಹುಚ್ಚಾಸ್ಪತ್ರೆ ಆಗೋಗಿದೆ ಅಂತ. ಅಸ್ಪೃಶ್ಯ ಅನ್ನುವಂಥ ಸಮಾಜದಲ್ಲಿ, ಅಂಥ ಮನೆಗಳಲ್ಲಿ ಹುಟ್ಟಿದಂಥವ್ರ ಮೇಲೆ ಅಮಾನವೀಯ ದೌರ್ಜನ್ಯಗಳಾಗಿದ್ದಾವೆ. ನಾನು ವಿವರ ಕೊಡಬೇಕಾಗಿಲ್ಲ, ಯಾಕೆಂದ್ರೆ ಹೇಳೋದಕ್ಕೂ ಕೂಡ ಬಾಯಿ ಬರೋದಿಲ್ಲ. ಅಂಥ ದೌರ್ಜನ್ಯಗಳು ಕೂಡ ಆಗಿವೆ. ಶಾರೀರಿಕ, ಮಾನಸಿಕ ಹಿಂಸೆಗಳನ್ನು ಕೊಳ್ಳಾಯಿತು. ಈಗಲೂ ಕೂಡ ಅನೇಕ ಬಾರಿ ಅಂಥ ಸಮಾಚಾರಗಳನ್ನು ಕೇಳಿದಾಗ ಮೈ ಒಂದ್ಸರಿ ನಡುಗತ್ತೆ. ಹೇಗೆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಕೇವಲ ಒಂದು ಜಾತಿ ಕಾರಣಕ್ಕಾಗಿ ಇನ್ನೊಬ್ಬರ ಮುಖದಲ್ಲಿ ಮಲ ತಿನ್ನಿಸಬಹುದು ಅನ್ನುವಂಥದ್ದನ್ನು ನೆನೆಸ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಪ್ರಾಣಿಗಳಿಂತ ಕೀಳಾಗಿ ಪೆಟ್ಸ್ ಮನೆ ಒಳಗೆ ಬರ್ಬೋದು, ನಮ್ಮ ತೊಡೆ ಮೇಲೆ ಕೂತ್ಕೊಳ್ಬೋದು, ನಮ್ಮ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಳ್ಬೋದು. ಆದರೆ ನಮ್ಮಂತೆ ಕೈಕಾಲು ಮತ್ತು ಹೃದಯ, ಆತ್ಮ, ಮನುಷ್ಯ, ಬುದ್ಧಿ ಇರುವಂಥ ಒಬ್ಬ ಮನುಷ್ಯ ನಮ್ಮ ಮನೆ ಒಳಗೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಾದರೆ ಇದು ಅಮಾನವೀಯ ಅಲ್ಲವೇ? ಇದನ್ನು ಧರ್ಮದ ಭಾಗ, ಅಂಗ ಅಂತ ಹೇಳಿ ಕೆಲವರು ನಾನು ಉದಾಹರಣೆ ಕೊಟ್ಟೆ. ಇನ್ನು ಕೆಲವರು ಇದನ್ನು ಪೂರ್ವಜನ್ಮದ ಫಲ, ಕೆಲವರು ಅವರು ಪೂರ್ವಜನ್ಮದ ಕರ್ಮಪ್ಪ, ಅದಕ್ಕಾಗಿ ಅವರು ಅಂಥ ಮನೆಯಲ್ಲಿ ಹುಟ್ಟಿದ್ದಾರೆ, ಅವರು ಈ ಜನ್ಮ ಆ ರೀತಿ ಕಳಿಬೇಕು. ಅವರು
ಈ ರೀತಿ ಒಂದು ಆತ್ಮದ ಪರಿಶುದ್ಧಿಗಾಗಿ, ಕಳೆದ ಜನ್ಮದ ಪಾಪಕ್ಕಾಗಿ ಈ ಜನ್ಮದಲ್ಲಿ ಆ ರೀತಿ ನಡೆದು ಮುಂದಿನ ಜನ್ಮ ಅವರು ಸುಧಾರಿಸಿಕೊಳ್ಬೇಕು. ಈ ಒಂದು ಬುಡವಿಲ್ಲದ ತರ್ಕವನ್ನು ಕೊಡುವಷ್ಟರ ಮಟ್ಟಿಗೆ ಅಸ್ಪೃಶ್ಯತೆಯನ್ನು ಸಮರ್ಥಿಸಿಕೊಳ್ಳುವಂಥ ಬುದ್ಧಿವಂತಿಕೆಯನ್ನ, ಜಾಣ್ಮೆಯನ್ನ ನಮ್ಮ ದೇಶದ ಜನ ಮಾಡಿದ್ರು ಅನ್ನುವಂಥದ್ದು ಇತಿಹಾಸದಲ್ಲಿ ಅತ್ಯಂತ ಕಳಂಕತೆ. ಹೇಗೆ ಸಾಧ್ಯ? ಅದ್ರದ್ದಾಯ್ತು. ಇವತ್ತಿಗೂ ಕೂಡ ಆ ರೀತಿ ಹೇಳುವಂಥವ್ರು ಇದ್ದಾರೆ. ಅಸ್ಪೃಶ್ಯ ಹುಟ್ಟಿದವರು ಪೂರ್ವ ಜನ್ಮದ ಫಲ ಅಂತ. ಯಾರು ಯಾವ ಮನೆಯಲ್ಲಿ ಹುಟ್ಟುತ್ತಾನೆ ಅನ್ನೋದು ಪೂರ್ವಜನ್ಮ ಇರ್ಬೋದು, ಆದರೆ ಅವನು ಅಸ್ಪೃಶ್ಯ ಮಾಡಿದ್ದು ನಮ್ಮ ಸಮಾಜ ತಾನೇ. ಅದರಿಂದ ಇದನ್ನ ಬೇರು ಸಹಿತ ಕಿತ್ತೆಸೆಯೋದಕ್ಕೆ ಎಲ್ಲ ವಿಧದ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಶ್ರೀ ಗುರೂಜಿಯವರು ಹೇಳ್ತಾ, ಇದನ್ನ ವಿಚಾರ ಮಾಡಬೇಕಾದ್ರೆ 3 ಮಗ್ಗಲಲ್ಲಿ ವಿಚಾರ ಮಾಡಬೇಕು ಅಂತ ಗುರೂಜಿಯವರು ಒಂದು ವಿಚಾರವನ್ನು ಇಟ್ಟಿದ್ದಾರೆ, ಸಲಹೆ ಇಟ್ಟಿದ್ದಾರೆ. ಒಂದು, ಅಸ್ಪೃಶ್ಯತೆಯನ್ನು ಆಚರಿಸುತ್ತಿರುವಂಥ ಸವರ್ಣೀಯ ಸಮಾಜ, ಇದರ ಬಗ್ಗೆ ಯೋಚನೆ ಮಾಡಬೇಕು. ಯಾಕೆಂದ್ರೆ ಅಸ್ಪೃಶ್ಯತೆಯನ್ನು ದೂರಪಡಿಸುವಂತಹ ಸಂದರ್ಭದಲ್ಲಿ ಸವರ್ಣೀಯ ಸಮಾಜ ಏನು, ಅದರ ಚಿಂತನೆ, ಅದರ ಆಚರಣೆ, ನಡವಳಿಕೆ ಇದು. ಎರಡನೇದು, ಅಸ್ಪೃಶ್ಯತೆಗೆ ತುತ್ತಾಗಿ ಕೀಳರಿಮೆಯಿಂದ ನರಳುತ್ತಾ ಇರುವಂಥವ್ರು, ಅಂಥ ಬಾಂಧವರ ಬಗ್ಗೆ, ಅಂಥ ಸೋದರ ಸೋದರಿಯರ ಬಗ್ಗೆ ಸಮಾಜ ಮಾಡಿ. ಮೂರನೇದು, ಧಾರ್ಮಿಕ ಮಾನ್ಯತೆ ಕೊಟ್ಟು ಅಸ್ಪೃಶ್ಯತೆಗೆ ಧರ್ಮದ ಲೇಪವನ್ನು ಹಚ್ಚಿರುವಂತಹ ಧರ್ಮಗುರುಗಳು, ಧಾರ್ಮಿಕ ನೇತಾರರು, ಇವರು ಇದನ್ನು ಸರಿಪಡಿಸುವಂತ ದೃಷ್ಟಿಯಿಂದ ಏನ್ ಮಾಡಬಹುದು ಇದನ್ನು. ಈ 3 ಮಗ್ಗಲಲ್ಲಿ ಈ ವಿಚಾರವನ್ನು ಮಾಡಬೇಕು ಅಂತ ಹೇಳಿ ಗುರೂಜಿಯವರು ಸಲಹೆ ಕೊಟ್ಟಿದ್ದಾರೆ. ಇಂಥದಕ್ಕಾಗಿ ಒಂದು ಗಂಭೀರ ಪ್ರಯತ್ನ ಇದನ್ನ ಮಾಡುವಂಥದ್ದು. ಅಸ್ಪೃಶ್ಯತೆಯ ಬಗ್ಗೆ ಅದರ ಒಳಮರ್ಮವನ್ನ ಗುರೂಜಿಯವರು ವಿಶ್ಲೇಷಣೆ ಮಾಡ್ತಾ ಒಂದು ಕಡೆ ಹೇಳಿದ್ದಾರೆ. ಅವರದ್ದೇ ಮಾತುಗಳಲ್ಲಿ ಹೇಳೋದಾದ್ರೆ, ಸವರ್ಣೀಯ ಸಮಾಜದ ಮನಸ್ಸಿನ ಕೊಳೆಯೇ ಅಸ್ಪೃಶ್ಯತೆ. ಅದೊಂದು ಮಾನಸಿಕ ವಿಕೃತಿ. ಸಂಸ್ಕಾರದ ಮೂಲಕ ಇದನ್ನು ಸುಧಾರಿಸಬೇಕು. ಏಕಾತ್ಮತೆ, ಸಾಮರಸ್ಯ, ಸೋದರತೆ, ಸೇವಾಭಾವದ ಜಾಗರಣದಿಂದ ಇದನ್ನು ಸರಿಪಡಿಸುವ ಪ್ರಯತ್ನ ಆಗಬೇಕು. ಇದನ್ನ ಗುರೂಜಿಯವರು ಸ್ಪಷ್ಟವಾಗಿ ಹೇಳಿದರು. ಸವರ್ಣೀಯ ಮನಸ್ಸಿನ ಒಂದು ಕೊಳೆ ಇದು ಈ ಮಾನಸಿಕ ವಿಕೃತಿ ಅಂತ ಹೇಳಿ ಗುರೂಜಿಯವರು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಂಥವರು, ಧರ್ಮಗುರುಗಳು, ಧರ್ಮ ಜಿಜ್ಞಾಸೆ ಉಳ್ಳಂಥವರ ಜೊತೆಗೆ ಅವರು ಅನೇಕ ಸಂಗತಿಗಳನ್ನು ಚರ್ಚೆ ಮಾಡಿದಂಥವರು. ಅದರಿಂದ ಈ ಮಾತನ್ನು ಹೇಳಬೇಕಾದ್ರೆ ಅವರು ಸಂಪೂರ್ಣ ಜವಾಬ್ದಾರಿಯಿಂದ ಹೇಳಿದ್ದಾರೆ ಅನ್ನುವಂಥ ವಿಶ್ವಾಸ ನಮಗೆಲ್ಲರಿಗೂ. ಸವರ್ಣೀಯರ ಮನಸ್ಸಿನ ಕೊಳೆ ಇದೊಂದು ಮಾನಸಿಕ ವಿಕೃತಿ ಅಂತ ಅವರು ಘೋಷಿಸಿದರು. ಅದರಿಂದ ಇದನ್ನ ಇನ್ಯಾವುದೇ ಧರ್ಮದ ಲೇಪ ಹಚ್ಚಿ ಅದರ ಆಧಾರವನ್ನ, ತರ್ಕವನ್ನ, ಜಾಣ್ಮೆಯಿಂದ ಕೊಡುವಂಥ ಪ್ರಯತ್ನವನ್ನ ಮಾಡತಕ್ಕದ್ದಲ್ಲ. ಅದರಿಂದ ಸಂಘದ ಶಾಖೆಗಳಲ್ಲಿ ಈ ಜಾತಿಯ ಭೇದ, ವೈಷಮ್ಯ ಅಥವಾ ಅಸ್ಪೃಶ್ಯತೆಯ ಆಚರಣೆಯ ತಿಳುಮಾತ್ರವೂ ಇಲ್ಲದಂತೆ ಮಾಡುವಂಥದ್ದಕ್ಕೆ ಪ್ರಾರಂಭದಿಂದನೇ ಪ್ರಯತ್ನ ಮಾಡಲಾಯಿತು. ನಿತ್ಯದ ಸಂಘದ ಶಾಖೆಯ ವಾತಾವರಣದಲ್ಲಿ ಇದು ಹೇಗೆ ಇಂಥ ಒಂದು ಮೇಲು ಕೀಳಿನ ಪರಸ್ಪರ ಭೇದದ ಭಾವವನ್ನು ಮೀರಿ ಮನುಷ್ಯ ಕೆಲಸ ಮಾಡಬಲ್ಲ ಅನ್ನೋದನ್ನು ಗಾಂಧೀಜಿಯವರು ಸ್ವತಃ ಅನುಭವ 1934ರಲ್ಲಿ ವರ್ಧಾದಲ್ಲಿ ಬಂದಂಥ ಶಿಬಿರದಲ್ಲಿ ಅವರು ಅದನ್ನು ನೋಡಿದರು. ನಂತರ 1948ರಲ್ಲಿ ಅವರ ಅಂತ್ಯ ಆಗೋದಕ್ಕೆ ಸ್ವಲ್ಪ ವಾರಗಳ ಮೊದಲೇ ದೆಹಲಿನಲ್ಲಿ ಒಂದು ಕಾಲೋನಿಯಲ್ಲಿ ಮಾತನಾಡ್ತಾ ಅವರು ಈ ಮಾತನ್ನು ಹೇಳಿದರು. ಸಂಘದ ಶಾಖೆಗಳಲ್ಲಿ ಈ ರೀತಿ ಒಂದು ಸಮಾನತೆಯ ವ್ಯವಹಾರವನ್ನು ನಾನು ನೋಡಿದೆ ಅಂತ. ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಣೆಯಲ್ಲಿದ್ದಾಗ ಈ ಸಂಗತಿಯನ್ನು ನೋಡಿದರು, ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದರು, ಹೇಗೆ ನೀವು ಅಂತನ್ನುವಂಥದ್ದನ್ನು. ಅದರಿಂದ ಅವರು ಇದನ್ನು ಸ್ಪಷ್ಟವಾಗಿ ಸಂಘದ ಶಾಖೆಯಲ್ಲಿ ಈ ಒಂದು ಸಮಾನತೆಯ ವ್ಯವಹಾರವನ್ನು, ಅಸ್ಪೃಶ್ಯತೆಯ ಆಚರಣೆಯ ಒಂದು ಸಂಪೂರ್ಣವಾಗಿ ಅನುಪಸ್ಥಿತಿಯನ್ನು ಅವರು ನೋಡಿ ಮೆಚ್ಚಿದರು. ಅವರ ಶ್ರೀಮಾನ್ ದತ್ತೋಪಂತ್ ಹೆಂಗಡಿಯವರ ಹತ್ರ ಕೂಡ ಮಾತನಾಡಿದಾಗ ಈ ಸಂಗತಿಯನ್ನು ಅವರು ಬೇರೆ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದು ದತ್ತೋಪಂತ್ ಹೆಂಗಡಿಯವರ ಪುಸ್ತಕದಲ್ಲಿ ಬರೆದು ಕೂಡ ಇದ್ದಾರೆ.